ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸೈಟ್ಗಳನ್ನು ಜಪ್ತಿ ಮಾಡ್ತಾ ಇರೋ ಮುಟ್ಟುಗೋಲು ಹಾಕೊಳ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರೆಸ್ಪಾಂಡ್ ಮಾಡಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವ್ರದ್ದು ಏನು ಪಾತ್ರ ಇಲ್ಲ, ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಈ ಹಿಂದೂ ಕೂಡ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅಂತ ಬಿಜೆಪಿ ಒತ್ತಾಯ ಮಾಡಿತ್ತು, ಈಗಲೂ ಕೂಡ ಅದೇ ರೀತಿ ಒತ್ತಾಯ ಮಾಡ್ತಾ ಇದ್ದಾರೆ. ಇದೆಲ್ಲ ರಾಜಕೀಯಕ್ಕೋಸ್ಕರ ಬಿಜೆಪಿ ನಾಯಕರು ಮಾಡ್ತಾ ಇರೋದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅನ್ನೋ ತಗೊಳ್ಳಿ. ಇಡಿ ಅವರು ಈಗ ಮಾಡಿದಾರಲ್ಲ, ಯಾರ ಮೇಲೆ ಕಾನೂನು ತಗೊಳ್ತಾರೆ? ಇಲ್ಲಿ ಸಿದ್ದರಾಮಯ್ಯನವ್ರದ್ದು ಇದೆಯಾ 300 ಕೋಟಿ ಇದರಲ್ಲಿ 62 ಸೈಟ್ಗಳು ಮಾರಾಟ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ. ಇಡಿ ಅವರು ಅವ್ರನ್ನ ಕಾನ್ಫಿಸ್ಕೇಟ್ ಮಾಡಿದಾರಲ್ಲ, ಅದರಲ್ಲಿ ಸಿದ್ದರಾಮಯ್ಯನವ್ರದ್ದು ಸೈಟ್ ಇದೆಯಾ? ಸುಮ್ಮನೆ ಏನು ಬೇಕಾದ್ರೂ ಹೇಳ್ಬೋದು, ಆದರೆ ದಾಖಲಾತಿಗಳ ಇಟ್ಕೊಂಡು ಮಾತಾಡಬೇಕು. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನೀವೆಲ್ಲ ಕೆಲಸ ಮಾಡಿ ಅಂತೇಳಿ. ನಾವು ದಲಿತರದ ಒಂದಷ್ಟು ಆಗ್ರಹಗಳಿತ್ತು, ಆ ವಿಚಾರದಲ್ಲಿ ಏನೀಗ ರಾಜಿ ಆಗ್ಬಿಟ್ರ ಸರ್? ದಲಿತರ ಹೇಳಿದ್ನಲ್ಲ, ನಾನು ರಾಜಕೀಯ ಪ್ರಶ್ನೆಗಳು ನೀವು ಯಾವುದೇ ಹಾಕಿದರೂ ನಾನು ಉತ್ತರ ಕೊಡಲ್ಲ. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸೈಟ್ಗಳನ್ನು ಜಪ್ತಿ ಮಾಡ್ತಾ ಇರೋ ಮುಟ್ಟುಗೋಲು ಹಾಕೊಳ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರೆಸ್ಪಾಂಡ್ ಮಾಡಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವ್ರದ್ದು ಏನು ಪಾತ್ರ ಇಲ್ಲ, ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಈ ಹಿಂದೂ ಕೂಡ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅಂತ ಬಿಜೆಪಿ ಒತ್ತಾಯ ಮಾಡಿತ್ತು, ಈಗಲೂ ಕೂಡ ಅದೇ ರೀತಿ ಒತ್ತಾಯ ಮಾಡ್ತಾ ಇದ್ದಾರೆ. ಇದೆಲ್ಲ ರಾಜಕೀಯಕ್ಕೋಸ್ಕರ ಬಿಜೆಪಿ ನಾಯಕರು ಮಾಡ್ತಾ ಇರೋದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅನ್ನೋ ತಗೊಳ್ಳಿ. ಇಡಿ ಅವರು ಈಗ ಮಾಡಿದಾರಲ್ಲ, ಯಾರ ಮೇಲೆ ಕಾನೂನು ತಗೊಳ್ತಾರೆ? ಇಲ್ಲಿ ಸಿದ್ದರಾಮಯ್ಯನವ್ರದ್ದು ಇದೆಯಾ 300 ಕೋಟಿ ಇದರಲ್ಲಿ 62 ಸೈಟ್ಗಳು ಮಾರಾಟ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ. ಇಡಿ ಅವರು ಅವ್ರನ್ನ ಕಾನ್ಫಿಸ್ಕೇಟ್ ಮಾಡಿದಾರಲ್ಲ, ಅದರಲ್ಲಿ ಸಿದ್ದರಾಮಯ್ಯನವ್ರದ್ದು ಸೈಟ್ ಇದೆಯಾ? ಸುಮ್ಮನೆ ಏನು ಬೇಕಾದ್ರೂ ಹೇಳ್ಬೋದು, ಆದರೆ ದಾಖಲಾತಿಗಳ ಇಟ್ಕೊಂಡು ಮಾತಾಡಬೇಕು. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನೀವೆಲ್ಲ ಕೆಲಸ ಮಾಡಿ ಅಂತೇಳಿ. ನಾವು ದಲಿತರದ ಒಂದಷ್ಟು ಆಗ್ರಹಗಳಿತ್ತು, ಆ ವಿಚಾರದಲ್ಲಿ ಏನೀಗ ರಾಜಿ ಆಗ್ಬಿಟ್ರ ಸರ್? ದಲಿತರ ಹೇಳಿದ್ನಲ್ಲ, ನಾನು ರಾಜಕೀಯ ಪ್ರಶ್ನೆಗಳು ನೀವು ಯಾವುದೇ ಹಾಕಿದರೂ ನಾನು ಉತ್ತರ ಕೊಡಲ್ಲ. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸೈಟ್ಗಳನ್ನು ಜಪ್ತಿ ಮಾಡ್ತಾ ಇರೋ ಮುಟ್ಟುಗೋಲು ಹಾಕೊಳ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರೆಸ್ಪಾಂಡ್ ಮಾಡಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವ್ರದ್ದು ಏನು ಪಾತ್ರ ಇಲ್ಲ, ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಈ ಹಿಂದೂ ಕೂಡ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅಂತ ಬಿಜೆಪಿ ಒತ್ತಾಯ ಮಾಡಿತ್ತು, ಈಗಲೂ ಕೂಡ ಅದೇ ರೀತಿ ಒತ್ತಾಯ ಮಾಡ್ತಾ ಇದ್ದಾರೆ. ಇದೆಲ್ಲ ರಾಜಕೀಯಕ್ಕೋಸ್ಕರ ಬಿಜೆಪಿ ನಾಯಕರು ಮಾಡ್ತಾ ಇರೋದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅನ್ನೋ ತಗೊಳ್ಳಿ. ಇಡಿ ಅವರು ಈಗ ಮಾಡಿದಾರಲ್ಲ, ಯಾರ ಮೇಲೆ ಕಾನೂನು ತಗೊಳ್ತಾರೆ? ಇಲ್ಲಿ ಸಿದ್ದರಾಮಯ್ಯನವ್ರದ್ದು ಇದೆಯಾ 300 ಕೋಟಿ ಇದರಲ್ಲಿ 62 ಸೈಟ್ಗಳು ಮಾರಾಟ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ. ಇಡಿ ಅವರು ಅವ್ರನ್ನ ಕಾನ್ಫಿಸ್ಕೇಟ್ ಮಾಡಿದಾರಲ್ಲ, ಅದರಲ್ಲಿ ಸಿದ್ದರಾಮಯ್ಯನವ್ರದ್ದು ಸೈಟ್ ಇದೆಯಾ? ಸುಮ್ಮನೆ ಏನು ಬೇಕಾದ್ರೂ ಹೇಳ್ಬೋದು, ಆದರೆ ದಾಖಲಾತಿಗಳ ಇಟ್ಕೊಂಡು ಮಾತಾಡಬೇಕು. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನೀವೆಲ್ಲ ಕೆಲಸ ಮಾಡಿ ಅಂತೇಳಿ. ನಾವು ದಲಿತರದ ಒಂದಷ್ಟು ಆಗ್ರಹಗಳಿತ್ತು, ಆ ವಿಚಾರದಲ್ಲಿ ಏನೀಗ ರಾಜಿ ಆಗ್ಬಿಟ್ರ ಸರ್? ದಲಿತರ ಹೇಳಿದ್ನಲ್ಲ, ನಾನು ರಾಜಕೀಯ ಪ್ರಶ್ನೆಗಳು ನೀವು ಯಾವುದೇ ಹಾಕಿದರೂ ನಾನು ಉತ್ತರ ಕೊಡಲ್ಲ. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸೈಟ್ಗಳನ್ನು ಜಪ್ತಿ ಮಾಡ್ತಾ ಇರೋ ಮುಟ್ಟುಗೋಲು ಹಾಕೊಳ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರೆಸ್ಪಾಂಡ್ ಮಾಡಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವ್ರದ್ದು ಏನು ಪಾತ್ರ ಇಲ್ಲ, ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಈ ಹಿಂದೂ ಕೂಡ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅಂತ ಬಿಜೆಪಿ ಒತ್ತಾಯ ಮಾಡಿತ್ತು, ಈಗಲೂ ಕೂಡ ಅದೇ ರೀತಿ ಒತ್ತಾಯ ಮಾಡ್ತಾ ಇದ್ದಾರೆ. ಇದೆಲ್ಲ ರಾಜಕೀಯಕ್ಕೋಸ್ಕರ ಬಿಜೆಪಿ ನಾಯಕರು ಮಾಡ್ತಾ ಇರೋದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅನ್ನೋ ತಗೊಳ್ಳಿ. ಇಡಿ ಅವರು ಈಗ ಮಾಡಿದಾರಲ್ಲ, ಯಾರ ಮೇಲೆ ಕಾನೂನು ತಗೊಳ್ತಾರೆ? ಇಲ್ಲಿ ಸಿದ್ದರಾಮಯ್ಯನವ್ರದ್ದು ಇದೆಯಾ 300 ಕೋಟಿ
ಇದರಲ್ಲಿ 62 ಸೈಟ್ಗಳು ಮಾರಾಟ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ, ಇ ಡಿ ಅವರು ಅವ್ರನ್ನ ಕಾನ್ಫಿಸ್ಕೇಟ್ ಮಾಡಿದಾರಲ್ಲ, ಅದರಲ್ಲಿ ಸಿದ್ದರಾಮಯ್ಯನವ್ರದ್ದು ಸೈಟ್ ಇದೆಯಾ? ಸುಮ್ಮನೆ ಏನು ಬೇಕಾದ್ರೂ ಹೇಳ್ಬೋದು, ಆದರೆ ದಾಖಲಾತಿಗಳ ಇಟ್ಕೊಂಡು ಮಾತಾಡಬೇಕು. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನೀವೆಲ್ಲ ಕೆಲಸ ಮಾಡಿ ಅಂತೇಳಿ. ನಾವು ದಲಿತರದ ಒಂದಷ್ಟು ಆಗ್ರಹಗಳಿತ್ತು, ಆ ವಿಚಾರದಲ್ಲಿ ಏನೀಗ ರಾಜಿ ಆಗ್ಬಿಟ್ರ ಸರ್? ದಲಿತರ ಒಂದು ಹೇಳಿದ್ನಲ್ಲ, ನಾನು ರಾಜಕೀಯ ಪ್ರಶ್ನೆಗಳು ನೀವು ಯಾವುದೇ ಹಾಕಿದರೂ ನಾನು ಉತ್ತರ ಕೊಡಲ್ಲ. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸೈಟ್ಗಳನ್ನ ಜಪ್ತಿ ಮಾಡ್ತಾ ಇರೋ, ಮುಟುಗೋಲು ಹಾಕೊಳ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರೆಸ್ಪಾಂಡ್ ಮಾಡಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವ್ರದ್ದು ಏನೂ ಪಾತ್ರ ಇಲ್ಲ, ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಈ ಹಿಂದೂ ಕೂಡ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅಂತ ಬಿಜೆಪಿ ಒತ್ತಾಯ ಮಾಡಿತ್ತು, ಈಗಲೂ ಕೂಡ ಅದೇ ರೀತಿ ಒತ್ತಾಯ ಮಾಡ್ತಾ ಇದ್ದಾರೆ. ಇದೆಲ್ಲ ರಾಜಕೀಯಕ್ಕೋಸ್ಕರ ಬಿಜೆಪಿ ನಾಯಕರು ಮಾಡ್ತಾ ಇರೋದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅನ್ನೋ ತಗೊಳ್ಳಿ. ಇ ಡಿ ಅವರು ಈಗ ಮಾಡಿದಾರಲ್ಲ, ಯಾರ ಮೇಲೆ ಕಾನೂನು ತಗೊಳ್ತಾರೆ? ಇಲ್ಲಿ ಸಿದ್ದರಾಮಯ್ಯನವ್ರದ್ದು ಇದೆಯಾ? 300 ಕೋಟಿ ಇದರಲ್ಲಿ 62 ಸೈಟ್ಗಳು ಮಾರಾಟ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ, ಇ ಡಿ ಅವರು ಅವ್ರನ್ನ ಕಾನ್ಫಿಸ್ಕೇಟ್ ಮಾಡಿದಾರಲ್ಲ, ಅದರಲ್ಲಿ ಸಿದ್ದರಾಮಯ್ಯನವ್ರದ್ದು ಸೈಟ್ ಇದೆಯಾ? ಸುಮ್ಮನೆ ಏನು ಬೇಕಾದ್ರೂ ಹೇಳ್ಬೋದು, ಆದರೆ ದಾಖಲಾತಿಗಳ ಇಟ್ಕೊಂಡು ಮಾತಾಡಬೇಕು. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನೀವೆಲ್ಲ ಕೆಲಸ ಮಾಡಿ ಅಂತೇಳಿ. ನಾವು ದಲಿತರದ ಒಂದಷ್ಟು ಆಗ್ರಹಗಳಿತ್ತು, ಆ ವಿಚಾರದಲ್ಲಿ ಏನೀಗ ರಾಜಿ ಆಗ್ಬಿಟ್ರ ಸರ್? ದಲಿತರ ಒಂದು ಹೇಳಿದ್ನಲ್ಲ, ನಾನು ರಾಜಕೀಯ ಪ್ರಶ್ನೆಗಳು ನೀವು ಯಾವುದೇ ಹಾಕಿದರೂ ನಾನು ಉತ್ತರ ಕೊಡಲ್ಲ. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸೈಟ್ಗಳನ್ನ ಜಪ್ತಿ ಮಾಡ್ತಾ ಇರೋ, ಮುಟುಗೋಲು ಹಾಕೊಳ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರೆಸ್ಪಾಂಡ್ ಮಾಡಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವ್ರದ್ದು ಏನೂ ಪಾತ್ರ ಇಲ್ಲ, ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಈ ಹಿಂದೂ ಕೂಡ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅಂತ ಬಿಜೆಪಿ ಒತ್ತಾಯ ಮಾಡಿತ್ತು, ಈಗಲೂ ಕೂಡ ಅದೇ ರೀತಿ ಒತ್ತಾಯ ಮಾಡ್ತಾ ಇದ್ದಾರೆ. ಇದೆಲ್ಲ ರಾಜಕೀಯಕ್ಕೋಸ್ಕರ ಬಿಜೆಪಿ ನಾಯಕರು ಮಾಡ್ತಾ ಇರೋದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅನ್ನೋ ತಗೊಳ್ಳಿ. ಇ ಡಿ ಅವರು ಈಗ ಮಾಡಿದಾರಲ್ಲ, ಯಾರ ಮೇಲೆ ಕಾನೂನು ತಗೊಳ್ತಾರೆ? ಇಲ್ಲಿ ಸಿದ್ದರಾಮಯ್ಯನವ್ರದ್ದು ಇದೆಯಾ? 300 ಕೋಟಿ ಇದರಲ್ಲಿ 62 ಸೈಟ್ಗಳು ಮಾರಾಟ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ, ಇ ಡಿ ಅವರು ಅವ್ರನ್ನ ಕಾನ್ಫಿಸ್ಕೇಟ್ ಮಾಡಿದಾರಲ್ಲ, ಅದರಲ್ಲಿ ಸಿದ್ದರಾಮಯ್ಯನವ್ರದ್ದು ಸೈಟ್ ಇದೆಯಾ? ಸುಮ್ಮನೆ ಏನು ಬೇಕಾದ್ರೂ ಹೇಳ್ಬೋದು, ಆದರೆ ದಾಖಲಾತಿಗಳ ಇಟ್ಕೊಂಡು ಮಾತಾಡಬೇಕು. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನೀವೆಲ್ಲ ಕೆಲಸ ಮಾಡಿ ಅಂತೇಳಿ. ನಾವು ದಲಿತರದ ಒಂದಷ್ಟು ಆಗ್ರಹಗಳಿತ್ತು, ಆ ವಿಚಾರದಲ್ಲಿ ಏನೀಗ ರಾಜಿ ಆಗ್ಬಿಟ್ರ ಸರ್? ದಲಿತರ ಒಂದು ಹೇಳಿದ್ನಲ್ಲ, ನಾನು ರಾಜಕೀಯ ಪ್ರಶ್ನೆಗಳು ನೀವು ಯಾವುದೇ ಹಾಕಿದರೂ ನಾನು ಉತ್ತರ ಕೊಡಲ್ಲ. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ.